ಚೆನ್ನಾಗೈತಿ, ಚೆನ್ನಾಗಿರತ್ತೆ. ಚೆನ್ನಾಗಿಲ್ಲ ಯಾರಿಗೆ ಕರೆಸ್ತಿದ್ರಿ ಅಲ್ವಾ ನೋಡ್ರಿ. ಫಸ್ಟ್ನೇ ಒಂಬಾಳೆಯಿಂದಲೂ ಚೆನ್ನಾಗಿ ಅಳಗಟ್ಟಿತ್ತು, ಮತ್ತೆ ಒಳ್ಳೆ ಇದಾಗಿತ್ತು ಅಣ್ಣ. ಹೋದ ವರ್ಷ ಫಸ್ಟ್ನೇ ಒಂಬಾಳೆ ಸೆಕೆಂಡ್ ಒಂಬಾಳೆ ಎಲ್ಲ ಒಣಗಿತ್ತು, ಒಣಗೆಲ್ಲ ಇಳೆ ಬಿದ್ದಿತ್ತು. ಬಟ್ ಈ ವರ್ಷ ಯಾವುದೇ ರೀತಿ ಆತರ ಸಿಂಪ್ಟಮ್ಸ್ ಇಲ್ಲ. ಈಗ 4 ತಿಂಗಳಿಗೆ ಚೆನ್ನಾಗೈತೆ. ಹೋದನೇ ವರ್ಷ ಬೆಳೆಗೂ ಈ ವರ್ಷ ಬೆಳೆಗೂ ವ್ಯತ್ಯಾಸ ಚೆನ್ನಾಗೈತೆ. ಗೊನೆನೂ ಚೆನ್ನಾಗೈತೆ, ಒಂಬಾಳೆನೂ ಚೆನ್ನಾಗಿ ಓಡೋದು. ನಮ್ಗೆ ಮನಸ್ಸು ಅಂತ ಐತೆ. ಹೋದ ವರ್ಷ ಅಣ್ಣ ಏನೇನ್ ಸಮಸ್ಯೆ ಇತ್ತು ತೋಟದಾಗೆ? ಹೋದ ವರ್ಷ ಒಂಥರ ಕೊಳೆ ರೋಗ, ಒಂಥರ ಒಂಬಾಳೆ ಒಂಥರ ಒಣಗಿ ಹೋಗೋದು. ಅದಕ್ಕೆ ನೋಡೋಣ ಭಾಳ ದೊಡ್ಡದಲ್ಲ, ನೋಡೋಣ ನಂಬಿಕೆ ಮೇಲೆ ಹಾಕೋಣ ಅಂತ ಹಾಕಿದ್ವಿ. ಚೆನ್ನಾಗೈತೆ. ಪ್ರತಿಯೊಂದು ಒಂಬಾಳೆನೂ ಸಹ 4 ಹೊಡೆದಿದೆ, ಮತ್ತೆ ಹೊಟ್ಟೆಯಲ್ಲೂ ಇದೆ. ಪ್ರತಿ ಗಿಡದಲ್ಲೂ ಸಹ ಫಸ್ಟ್ನೇ ಒಂಬಾಳೆಯಿಂದಲೂ ಸಹ ಚೆನ್ನಾಗಿ ಅಳಗಚ್ಚಿದೆ. ಯಾವುದೇ ರೀತಿ ರೋಗ ಬಾಧೆ ಏನೂ ಇಲ್ಲ. ಯಾಕೆಂದ್ರೆ ನಾವು ಹೇಳ್ತಾ ಇರೋದೆಲ್ಲ ನಮ್ಮ ಜೊತೆ ಈ ತೋಟದ ಮಾಲೀಕರದಾರೆ, ಅವ್ರನ್ನೂ ಸಹ ಒಂದು ಪರಿಚಯ ಮಾಡ್ಕೊಳ್ಳೋಣ. ರೈತ ಬಾಂಧವರು ಈ ವಿಡಿಯೋ ನೋಡ್ಬೇಕು ನೀವು, ಯಾಕೆಂದ್ರೆ ಅಂಥ ಒಂದು ಅದ್ಭುತ ವಿಡಿಯೋನ ನಿಮಗೆ ಇವತ್ತು ಹಾಕ್ತಾ ಇದ್ದೀವಿ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ತಿಪ್ಪೇಶನ್ ಸರ್. ಓಕೆ ಸರ್, ನಿಮ್ಮದು ಯಾವ ಊರು? ಮರಡಿ ಅಂದರೆ ಚನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟಿಕ್. ಅಣ್ಣ ಇದು ಎಷ್ಟು ವರ್ಷದ ತೋಟ ಇದೆಲ್ಲ? 8 ವರ್ಷದ ತೋಟ. ಈಗ 8 ವರ್ಷದ ತೋಟದ ಇಂಚಿನ ದಿನದಲ್ಲಿ ನೀವು ಏನೇನು ಬಳಸ್ತಾ ಇದ್ರಿ ತೋಟಕ್ಕೆ? ಗೊಬ್ಬರ ಹಾಕ್ತಿದ್ವಿ, ಹೊಲ ಹೊಡಿತಿದ್ವಿ, ಇದು ಮಾಡ್ತಿದ್ವಿ. ಇದು ಮಾಡ್ತಿದ್ವಿ, ಚೆನ್ನಾಗಿ ಮಾರೋದು. ಮತ್ತು ಈ ಹೊಸ ಗೋಲ್ಡನ್ ಸಾಯಿಲ್ ಅಂತ ಮೊಬೈಲ ನೋಡಿದ್ವಿ. ನೋಡಿದ್ವಿ, ಚಾಕ ಹಿಡಿಸ್ತು. ಗಿರೀಶ್ ಅಂತ ಒಬ್ರು ಸಿಕ್ಕರು, ಅಲ್ಲಿ ಸಹ ಪರಿಚಯ ಇದ್ರು ಅವರು, ಫೀಲ್ಡ್ ಆಫೀಸರ್ ಅಂತ. ಅವ್ರು ಕಳಿಸಿದ್ವಿ. ಬಂದು ನಮ್ಮ ತೋಟ ನೋಡಿದ್ರು, ವಿಸಿಟ್ ನೋಡಿದ್ರು. ಅಣ್ಣ ನೋಡಿ ಒಂದು ಪಟ್ ಮಾಡು. ಆಮೇಲೆ ಇಲ್ಲ ಹತ್ರಳ್ಳ ನಮಗೆ ಚನ್ನಗಿರಿ ತಾಲೂಕಿನಾರ ಅವರು ಬಂದು ಸ್ಪಾಟ್ ನೋಡಿ ಎಲ್ಲ ನೋಡಿ ಮಾಡಿದ್ರು. ಅವಾಗ ಬಂದು ನಮಗೆ ಯಾಕೆ ಅನಿಸ್ತು, ನೋಡೋಣ ಏನು ದುಡ್ಡು ಏನು ದೊಡ್ಡದಲ್ಲ ಅಂತ ಒಂದು ಪಟ್ಟು ಹಾಕಿದ್ವಿ. ಚೆನ್ನಾಗಿ ನೋಡಿದ್ವಿ, ಚೆನ್ನಾಗಿ ಹಾಕಿ. ಈಗ 4 ತಿಂಗಳಿಗೆ ಚೆನ್ನಾಗೈತೆ. ಹೋದನೇ ವರ್ಷ ಬೆಳೆಗೂ ಈ ವರ್ಷ ಬೆಳೆಗೂ ವ್ಯತ್ಯಾಸ ಚೆನ್ನಾಗೈತೆ. ಗೊನೆನೂ ಚೆನ್ನಾಗೈತೆ, ಒಂಬಾಳೆನೂ ಚೆನ್ನಾಗಿ ಓಡೋದು. ನಮ್ಗೆ ಮನಸ್ಸು ಅಂತ ಐತೆ. ಹೋದ ವರ್ಷ ಅಣ್ಣ ಏನೇನ್ ಸಮಸ್ಯೆ ಇತ್ತು ತೋಟದಾಗೆ? ಹೋದ ವರ್ಷ ಒಂಥರ ಕೊಳೆ ರೋಗ, ಒಂಥರ ಒಂಬಾಳೆ ಒಂಥರ ಒಣಗಿ ಹೋಗೋದು. ಅದಕ್ಕೆ ನೋಡೋಣ ಭಾಳ ದೊಡ್ಡದಲ್ಲ, ನೋಡೋಣ ನಂಬಿಕೆ ಮೇಲೆ ಹಾಕೋಣ ಅಂತ ಹಾಕಿದ್ವಿ. ಚೆನ್ನಾಗೈತೆ. ಅದಕ್ಕೆ ಅಂದ್ರೆ ಈ ವರ್ಷ ನಿಮ್ಗೆ ಯಾವ್ದು ಒಂಬಾಳೆ ಒಣಗೋದು ಆಮೇಲೆ ಹೋದ ವರ್ಷ ಹಳ್ಳು ಬಾಳ ಸುರ್ತದ ಡ್ರಾಪ್ ಆಗಿತ್ತು ಸಲಿ. ಈ ವರ್ಷ ಏನೋ ಡ್ರಾಪ್ ಆಗಿಲ್ಲ ಯಾವ ಮರದಲ್ಲೂ ಏನಂತ ಬಿದ್ದಲ್ಲ ಎಲ್ಲಿ. ಅದೇ ನಾವು ಡೈಲಿ ಅಡ್ಡಾಡ್ತಿವಿ, ಗೊತ್ತಾಗತ್ತೆ. ನಾವು ನೋಡಿ ಚೆನ್ನಾಗಿ. ಎಷ್ಟು ಪಟ್ಟು ಗೋಲ್ಡನ್ ಸಾಯಿಲ್ ಯೂಸ್ ಮಾಡಿದ್ರಣ? ಒಂದೇ ಪಟ್ಟು ಮಾಡಿದ್ರೆ ಒಂದೇ ಪಟ್ಟಿಗೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮುಂದೆ ಏನ್ ಮಾಡ್ಬೇಕು ಅಂತ ಇದೀರಾ? ಇನ್ನೊಂದ್ 2 ಪಟ್ಟು ಹಾಕೋಣ ಅಂದ್ರೆ ಕರೆಕ್ಟಾ ನೀವು ನಾವ್ ಹೇಳ್ದಂಗೆ ನೀವು ಮಾಡ್ಕೊಂತ ಹೋದ್ರೆ ನಿಮ್ಗೆ ಒಳ್ಳೆ ಇನ್ನೂ ರಿಸಲ್ಟ್ ಅದ್ಭುತವಾಗಿ ಬರುತ್ತೆ ಹೇಳಿದಾರೆ ಅವ್ರು, ಗಿರೀಶ್. ಓಕೆ ಈಗ ನೋಡ್ರಿ ನೋಡ್ಬೋದು ನಾವು ಅಣ್ಣ, ಪ್ರತಿ ಒಂಬಾಳೆನೂ ಆಳ್ಗಟ್ಟಿತ್ತು. ಅಣ್ಣ ಇದು ರೋಗ ಬಿದ್ದಿತ್ತು ಅಂದ್ರೆ ಫಸ್ಟ್ ಏನ್ ಪ್ರಾಬ್ಲಮ್ ಆಗಿತ್ತು? ಈಗ ಎಲ್ಲ ಮುಂಡಿಗೆ ರೋಗ ತರ ಆಗಿ ಎಲ್ಲ ಆಯಿತು. ನಾವಿನ್ನೇನು ತೆಗೆದು ಗಿಡ ಬೇರೆ ಹಾಕೋಣ ಅಂತ ಮಾಡಿದ್ವಿ. ಇವ್ರು ಬಂದು ಅಣ್ಣ ಇದನ್ನಿದ್ರೆ ಗೊತ್ತಾಗ ನಿಮ್ಗೆ ಮುಂದೆ ನಮಗೆ ಏನು ರಿಸಲ್ಟ್ ಹಾಕತ್ತ ಅನ್ನೋದು, ಬಿಡ್ರಿದ್ನ ನಮ್ಗೆ ಇರ್ಲಿ ಅಂತ ಬಿಟ್ಟು ಹಾಕಿದ್ವಿ. ಚೆನ್ನಾಗೈತೆ ನೋಡಿ. ಚೆನ್ನಾಗೈತೆ. ಅದು ಒಂಬಾಳೆ ಸಹ ಹೊಡೆದತ್ತೆ, ಕಾಯಿ ಹಟ್ಟಿಲ್ಲ, ಚೇತರಿಕೆ ಆಗೈತೆ ರೋಗದಿಂದ. ಈ ಇಡೀ ಹೊಲದಾಗ ಎಲ್ಲೂ ರೋಗ ಯಾವ್ದೂ ಇಲ್ಲ. ಅಂದ್ರೆ ಬೇರೆ ಹೊಲಗಳಿಗೆ ಇವತ್ತು ಬಹಳ ಒಂದು ಸಫರ್ ಪಡ್ತಿದಾರೆ ಎಲ್ಲ ಮಗಳಲ್ಲ ನೋಡ್ರಿ. ಅದೇ ಅಕ್ಕದಾಗೆ ನೋಡ್ಬೋದು ನೀವು. ಅವ್ರು ಏನು ಮಾಡಿಲ್ಲ. ಅದೇ ರೋಗ ಬಾಧೆಗದ. ಬಟ್ ನಿಮ್ದು ಯಾವುದೇ ರೀತಿ ರೋಗದಾಗ ಇಲ್ಲ. ಸರಿ ಅಣ್ಣ, ಓಕೆ. ಇಷ್ಟು ಒಂದು ಒಳ್ಳೆ ಮಾಹಿತಿನ ನಮಗೆ ನೀಡಿದ್ದೀರಾ. ಮತ್ತು ಎಷ್ಟೋ ರೈತರು ಈ ವಿಡಿಯೋ ನೋಡ್ತಾರೆ, ಅವರು ಸಹ ಅನುಕೂಲ ಆಗಲಿ. ಮತ್ತು ನಿಮ್ಮದು ಊರು ಅಡ್ರೆಸ್ಸು ಎಲ್ಲ ನಾವು ಹಾಕಿರ್ತೀವಿ. ಬೇಕಾದ್ರೆ ಅವರು ಇಲ್ಲಿಗೆ ಬಂದು ಈ ತೋಟ ವೀಕ್ಷಣೆ ಮಾಡಿ ಬೇಕಾದ್ರೆ ನಮ್ಮ ಗೋಲ್ಡನ್ ಸಾಯಿಲ್ನ ಉತ್ಪನ್ನಗಳನ್ನ ಯೂಸ್ ಮಾಡಲಿ ಅಂತ ಹೇಳ್ತೀವಿ. ದೊಡ್ಡ ಮುಂಚೆ ಎಲ್ಲ ಅಣ್ಣ ಇಷ್ಟು ಗರಿಷ್ಠ ಏನು ಕಡಿಮೆ ಬರೋದ? ಈಗ ನೋಡ್ರಿ ಕಟ್ಟಿಗಳು ಮಾಡೋದು. ಆಮೇಲೆ ಎಷ್ಟು ಉದ್ದ ಮಾಡಿ ನೋಡ್ರಿ, ಎಷ್ಟು ಅಡಿ ಗಾಯ ಅಣ್ಣ ಇದು? 10 ಅಡಿ ಮೇಲೈತಣ್ಣ. 12 ಅಡಿ ಬರಾಬ್ಬರಿ. 12 ಅಡಿ 8 ಅಡಿ ದಾಯ ನಮ್ದು. 8 ಅಡಿ ದಾಯ ಅಂದ್ರೆ ನೋಡ್ರಿ, 4 ಅಡಿ ಐತಿ ಇಲ್ಲಿ. ಮತ್ತೆ 12 ಅಡಿ ಟೋಟಲ್ 12 ಅಡಿ ಉದ್ದ ಬಂದೈತಿ. ಒಬ್ಬ ಮನುಷ್ಯ 5 ಅಡಿ 6 ಅಡಿ ಇರ್ತಾನೆ. 5 ಅಡಿ ಇರೋದು ಹೆಚ್ಚಾಗೈತಿ. ಪಟ್ಟೆ ಎಷ್ಟಾಗಲ್ಲ? ಪಟ್ಟೆನೆ ತುಂಬಾ ಅಗಲ ಅಂದ್ರೆ ನಾವು ಪಟ್ಟೆಗಳು ಎಷ್ಟು ಅಗಲ ಬರುತ್ತೋ ಅಷ್ಟೇ ಒಂಬಾಳೆಗಳು ದಪ್ಪ ಇರ್ತವೆ. ಎಲ್ಲ ಪಟ್ಟೆ ನಮ್ಮೂರರು ಒಂದು 3 ಮಾಡಿದಾರೆ. ಅದೇ ಚೆನ್ನಾಗಿರತ್ತೆ. ಆದಷ್ಟು ರೈತರೇನು ನಾವ್ ಹೇಳೋದಿಷ್ಟೇ, ಡಿಸೆಂಬರ್ ಇಂದ ಅಂದ್ರೆ ಒಂಬಾಳೆ ಇನ್ನೇನು ಬರೋಕಿನ ಮುಂಚೆ ಗರ್ಭ ಕಟ್ಟುತ್ತಲ್ಲ, ಆ ಟೈಮ್ನ ನೀವು ಭೂಮಿ ಕೊಡೋದ್ರಿಂದ ಗೋಲ್ಡನ್ ಸಾಯಿಲ್ನ ಉತ್ಪನ್ನಗಳನ್ನ ನಿಮ್ಗೆ ಹೆಚ್ಚಿನದಾಗಿ ಒಳ್ಳೆ ಒಂದು ಇಳುವರಿ ಬರೋಕ್ಕೆ ಕಾರಣ ಆಗುತ್ತೆ. ಯಾಕೆಂದ್ರೆ ಗರ್ಭಾವಸ್ಥೆಯಲ್ಲಿ ನಾವು ಕೊಡೋ ಒಂದು ಏನು ಗೊಬ್ಬರ ಇದೆಯಲ್ಲ, ಇದು ಗೋಲ್ಡನ್ ಸಾಯಿಲಿಂದ ಅದು ಹೆಚ್ಚು ಉತ್ಪಾದನೆಗೆ ಅವಕಾಶ ಕೊಡುತ್ತೆ. ಮತ್ತು ಯಾವುದೇ ರೀತಿ ಡಿಸೀಸ್ ಇಲ್ದಂಗೆ ಕಾರಣ ಆಗುತ್ತೆ. ಈಗ ನೀವು ನೋಡಿರ್ಬೋದು,
ಪ್ರತಿ ಈಗ ನೀವು ಬೇರೆ ಬೇರೆ ಹೊಲ ಎಲ್ಲ ಅಬ್ಸರ್ವ್ ಮಾಡಿದ್ದೀರಾ? ಮಾಡಿದ್ವಿ. ನಮ್ಮೂರು ಇಲ್ಲ ಮಗ್ಲ ನೋಡಿ ಅಲ್ಲೇ ತೋಟ. ಅದೇ ಹಾಕಿಲ್ಲ ಅವ್ರ ತೋಟಕ್ಕೂ ನಮ್ಮ ತೋಟಕ್ಕೂ ಅಲ್ಲೇ ಮಗ್ಲ ಗೊತ್ತಾಗತ್ತೆ. ಅಂದ್ರೆ ಈ ಗರಿಗಳೆಲ್ಲ ಬಾಳ ಊಚ ಬಂದವ ನಿಮ್ ಹೊಲ್ದಾಗೆ. ಒಂಬಳೆ ನೋಡಿ ಗೆರೆ ಬಿದ್ರ ಗಿರನ ಗೊತ್ತಾಗತ್ತೆ. ಬಾಳ ಉದ್ದ ಬಂದವೆ. ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಅಣ್ಣ. ನಿಮಗೀಗ ಮುಂಚೆ ಎಲ್ಲ ಏನ್ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಿದ್ರಾ? ಇಲ್ಲ, ಕಮ್ಮಿ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ವಿ. ಬಟ್ ಅವಾಗ ರಿಸಲ್ಟ್ ಹೆಂಗಿತ್ತು? ಕೊಟ್ಟಿಗೆ ಗೊಬ್ಬರ ಹಾಕಿದ್ರು ಅಂತ ಒಂಬಳೆ ಜಾಸ್ತಿ ಜೋರಾಗಿ ಹೊಡಿತಿದ್ದಿಲ್ಲ. ಇದು ಚೆನ್ನಾಗದ. ಅಂದ್ರೆ ನೀವು ಎಲ್ಲಾನು ಕೊಡೋದ್ರಿಂದ ಈಗ ಕೊಟ್ಟಿಗೆ ಗೊಬ್ಬರ ಇದು ಎಲ್ಲ ಕೊಟ್ಟು ಈ ವರ್ಷ ಏನೂ ಕೊಟ್ಟಿಲ್ಲ. ಕೊಟ್ಟಿಗೆ ಗೊಬ್ಬರ ಹಾಕಿಲ್ಲ, ಬರೇ ಏನೂ ಕೊಡಲ್ದಂಗೆ ಈ ವರ್ಷ ಬರೀ ಗೋಲ್ಡನ್ ಸಾಯಿಲ್ನಾಗೆ ಮಾಡಿದ್ರು ನೋಡ. ಮತ್ತೆ ಇವ್ರು ಆಯನ್ ಹಾಕ್ಬೇಡ್ರಿ ಅಂದ್ರ ಅದೇ ನಾವಾದ್ರೂ ಅಷ್ಟೇ. ಯಾಕೆಂದ್ರೆ ನಾವು ಕೊಡೋದೇ ಗೊಬ್ಬರ. ಹಾಕಿ ಯಾವ ರಿಸಲ್ಟ್ ಬಂದು ಗೊತ್ತಾಗಲ್ಲ. ಹಾಕ್ಬೇಡ್ರಿ ಅಂದ್ರೆ ಅದಕ್ಕೆ ನೋಡ ಇದೊಂದ್ ಪಟ್ಟ ಏನಾಗಲ್ಲ ಅಂತ ಬಿಟ್ಟಿದ್ವಿ. ನಿಮಗೆ ಏನನ್ಸುತ್ತೆ ಈಗ ಮನ್ಸಿಗೆ ಹಾಕಿದ್ಮೇಲೆ? ಚೆನ್ನಾಗ್ ಅನಿಸ್ತು, ಖುಷಿ ಆಗಿತ್ತಾ? ಇನ್ನೊಂದ್ ಪಟ್ಟ ಹಾಕ್ಬೇಕು ಈಗ. ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗೈತೆ. ನೋಡ್ಬೋದು ನಾವು ಪ್ರತಿಯೊಂದು ಗಿಡದಲ್ಲಿ ಯಾವುದೇ ರೀತಿ ಹಳ್ಳು ಡ್ರಾಪಿಂಗ್ ಆಗಿಲ್ಲ. ಅಣ್ಣ ನೆಲ ಇದು ಏನು ಮೃದು ಆಗಿರೋದು ಆ ಥರ ಏನಾದ್ರು ನಿಮಗೆ ಗೊತ್ತಾಗಿತ್ತಾ? ನೆಲ ಗಟ್ಟಿ ಎಲ್ಲ ಡ್ರಿಪ್ ಬಡ್ಡೆ ಇದಾಗಿತ್ತು, ಔಷಧಿ ಹಾಕಿದ್ವಿಲ್ಲ, ಮೃದು ಆಗೈತೆ. ಅಂದ್ರೆ ನಾವು ಏನೇ ಹಿಂಗ್ ಬುಗಿದ್ರು ಹಂಗೆ ಸ್ಮೂತ್ ಆಗೇ ಮಣ್ಣು ಬರುತ್ತೆ. ಯಾವ್ದೇ ರೀತಿ ಜಿಗಿಟಾಗಿಲ್ಲ ಮಣ್ಣು. ಅವ್ರು ಅಂತಗ ಹಾಕ ಅಂತ ಹೇಳಿದ್ರೆ ಹಸಿ ಮಾಡಿ ನಾವು ಒಂದೇ ಹತ್ರ ಹಾಕಿದ್ರೆ ಸಾಕು. ಗಿಡದಿಂದ ಒಂದ್ 3/4 ಅಡಿ ಅಡಿ ಇಲ್ಲಿ ಹಾಕಿದ್ವಿ. ಇಷ್ಟು ದೂರ ಹಾಕಿದ್ರೆ ಸಾಕು. ಹೇಳ್ದಂಗೆ ಮಾಡಿದ್ವಿ. ಒಟ್ಟು ಓಕೆ, ಇದೊಂದು ಪಟ್ ಮಾಡಿದ್ರೆ ಗೊತ್ತಾಗ ರಿಸಲ್ಟ್. ಅಲ್ಲ ಈಗ ನಿಮಗೆ ಗೊತ್ತಾಗಿತ್ತು? ಚೆನ್ನಾಗಿ ಕರ್ಸಿದ್ ನಿಮ್ಮನ್ನು. ಓಕೆ ಓಕೆ. ಇಲ್ಲೊಂದು ದುಡ್ಡು ಏನು ದೊಡ್ಡದಲ್ಲ ಅಂತ ಇದೊಂದು ಪಟ್ಟು ಹಾಕ್ತೀವಿ. ಇದೊಂದು ಬೆಳೆ ಹಾಕಿ ಗೊತ್ತಾಗತ್ತೆ ಮತ್ತೆ. ಅದೇ ಈಗ ಚೆನ್ನಾಗೈತಿ. ಇನ್ನೊಂದು ಪಟ್ಟಾಗಿ ಇನ್ನೂ ಚೆನ್ನಾಗಾಗ್ಬೋದು. ಹಳ್ಳು ಈ ಹಳ್ಳೆಲ್ಲ ಚೆನ್ನಾಗಿ ಒಮ್ಮಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ನಾವು ಡಿಸೆಂಬರಿಗೆ ಕೊಟ್ಟರು ನೆಕ್ಸ್ಟ್ ಒಂದು 3 ರಿಂದ 4 ತಿಂಗಳೊಳಗೆ ಬೇಗ ಕೊಡೋದ್ರಿಂದ ಹಳ್ಳುಗಳು ಏನಾಗ್ತವೆ ಚೆನ್ನಾಗಿ ಒಮ್ಮಕ್ಕೆ ಅನುಕೂಲ ಆಗುತ್ತೆ. ರೈತರಿಗೆ ಹೇಳೋದಷ್ಟೇ, ಒಂದೇ ಸಲ ಹಾಕಿ ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ. ಕಂಟಿನ್ಯೂ ಒಂದು 3 ಸಲ ಹಾಕೋದ್ರಿಂದ ಇಡೀ ನಿಮ್ಮ ಬೆಳೆಗೆ ಅನುಕೂಲ ಆಗುತ್ತೆ. ಈಗ ಅದೇ ಫಸ್ಟ್ನೇ ಸಲ ಹಾಕಿದ್ರಲ್ಲ, ಫಸ್ಟ್ನೇ ಸಲ ಹಾಕಿದ್ದೇನಾಗುತ್ತೆ ನಿಮ್ಗೆ 1, 2, 3 ಒಂಬಾಳಿಗೆಲ್ಲ ಅನುಕೂಲ ಆಗುತ್ತೆ ಗರ್ಭ ಕಟ್ಟಿ ಹೊರ ಬರೋಕ್ಕೆ. ನೆಕ್ಸ್ಟ್ ಈಗೇನು ಒಂಬಾಳೆ ಹೊಡೆದವ ಅವು ಕಾಯೆಲ್ಲ ದಪ್ಪ ಆಗೋಕ್ಕೆ ಅದಕ್ಕೆ ಅನುಕೂಲ ಆಗುತ್ತೆ. ಒಂದೇ ಗಂಟೆ ಕೆಲಸ ನಮ್ದು. ಅದೇ ಒಂದೇ ಗಂಟೆ ಕೆಲಸ ಆದ್ರೂ ಒಳ್ಳೆ ಇಳುವರಿನೂ ಪಡಿತೀರ. ಹೋದ ವರ್ಷ ಎಲ್ಲ ಎಷ್ಟು ಕ್ವಿಂಟಲ್ ಆಯ್ತಣ್ಣ? ಒಂದು 8 ಕ್ವಿಂಟಲ್ ಆಗತ್ತೆ. ಈ ಸಲ ಚೆನ್ನಾಗಿ ಆಗ್ಬೋದು. ಒಂಬಳೆ ಚೆನ್ನಾಗಿ ನಮ್ಗೆ ವಾತಾವರಣಕ್ಕೂ ಇಷ್ಟು ಒಂಬಾಳೆ ಊಚ ಬಂದಿರಲಿಲ್ಲ ಹೋದ ವರ್ಷ ಎಲ್ಲ ಮೊಟ್ಟುಗು ಆಗವು, ಸ್ವಲ್ಪ ಗುರಿಗೆ ಇದಾಗವು. ಸ್ವಲ್ಪ ಬಿಚ್ಚ ಚೆನ್ನಾಗಿ ಒಂಬಾಳೆ ಬೀಜ. ಆಮೇಲೆ ಈ ತೋಟದಾಗೆಲ್ಲ ಇಷ್ಟು ಕತ್ಲಾಗಿತ್ತ ಹೋದ ವರ್ಷ ಎಲ್ಲ? ಏನು ಹೆಂಗೆ ಗಡಿಗಳೆಲ್ಲ ಈಗೆಲ್ಲ ಎಲ್ಲ ತುಂಬಾ ಉದ್ದ ಆಗಿದಾವೆ. ಚೆನ್ನಾಗಿ ಆಯ್ತೆ ಟೋಟಲ್ ಓವರ್ ಆಲ್. ಎಲ್ಲ ಬೇರೆ ರೈತರು ಕೇಳ್ತಾ ಇದಾರೆ ಹಂಗಾರೆ ನಿಮ್ದು? ಕೇಳೋಕೆ ಒಂದು 2 ಕೊಟ್ಟು ನಂಬರ್ ಮತ್ತೆ ಮಾಡ್ಸೀನಿ ಇವ್ರಿಗೆ. ಅದೇ ಓಕೆ ಅಣ್ಣ. ಓಕೆ. ನಮ್ಮೂರಾರ ಹೇಳಿದ್ರು ಹಿಂಗೆ ಎಲ್ಲ ಭಾಳ ಸಾಕಾಯ್ತು ನಮ್ಗೆಲ್ಲ ಮಾಡಿ ಎಲ್ಲ ಕೊಳೆ ರೋಗ ಬಿದ್ದದ ಹಂಗಿಂಗ ಅಂದ್ರೆ ಬರ್ರಿ ಅಂತ ಇವ್ರು ನಂಬರ್ ಕೊಟ್ಟು ನಿಮ್ಗೆ ನಾವು ಆದಷ್ಟು ಕರೆಸಿ ಅವ್ರು ಸ್ಪಾಟ್ ಇನ್ಫೆಕ್ಷನ್ ಮಾಡಿ ಇವ್ರಿಗೆ ಗಿರೀಶ್ ಬಂದು ಮಾಡಿದ್ದಾರೆ. ಅವರೆಲ್ಲ ಚೆನ್ನಾಗಿದೆ ಅಂತ ಈಗ ಅವ್ರು ನಮ್ಮ ಮನೆ ಮಗ್ಳಾರೆ ಚೆನ್ನಾಗಿ ಅಂದಿದ್ದಾರೆ. ಆಮೇಲೆ ನಮ್ಮೂರಾಗ ಒಂದು 20 ಎಕರೆ 30 ಎಕರೆ ಮಾಡಿದ್ದಾರೆ ಇವ್ರು. ಓಕೆ ಓಕೆ, ಒಳ್ಳೆ ಚೆನ್ನಾಗಿದೆ ರಿಸಲ್ಟ್. ಇದೇ ತರ ಬಂದ್ರೆ ಎಲ್ಲ ರೈತರಿಗೆ ನಾವ್ ಚೆನ್ನಾಗೈತೆ ಅಂದ್ರೆ ಇನ್ನೊಬ್ರು ಇನ್ನೂ 10 ಜನ ಕೇಳ್ಕೊಂತ ಮಾಡ್ತಾರೆ. ಅದೇ ಮತ್ತೆ ನಾವಾದ್ರೂ ಅಷ್ಟೇ ಅಣ್ಣ. ಏನಂದ್ರೆ ಈಗ ರೈತರು ನಾವು ಸುಳ್ಳು ಹೇಳಿ ನಿಮಗೆ ಮಾಡ್ಕೊಡ್ರಿ ಅಂದ್ರೆ ಮಾಡ್ಕೊಡ್ತೀರಾ? ರೈತರು ಬಹಳ ಬುದ್ಧಿವಂತರು ಅಂತ ಅಲ್ಲಿ ಪಟ್ಟು ನೋಡೇ ಮಾಡೋದು. ಆಮೇಲೆ ಚೆನ್ನಾಗಂದ್ಮೇಲೆ ರೈತರು ನಂಬ್ತಾರೆ, ಮತ್ತೆ ಬೇರೆ ನಂಬಲ್ಲ. ರೈತರು ಹೇಳಿದ್ರೆ ನಂಬೋದು ಜಾಸ್ತಿ. ಹೌದು, ಮತ್ತೆ ಅದಕ್ಕೋಸ್ಕರ ನಾನ್ ಸಾಯಿಲ್ ಅನ್ನೋದು ಇವತ್ತು ಎಲ್ಲಾ ಕಡೆನೂ ಒಂದು ಒಳ್ಳೆ ರಿಸಲ್ಟ್ ನ ತೋರಿಸ್ತಾ ಇದೆ. ಮತ್ತೆ ಅಪೇಕ್ಷೆ ಖರ್ಚಿಂದ ಏನ್ ಹೇಳ್ತೀರಿ ನೀವು? ಖರ್ಚು ನಮ್ಗೆ ಅದಕ್ಕೆ ಸ್ವಲ್ಪ ಖರ್ಚು ಇರತ್ತೆ, ಅದನ್ನ ಅಭ್ಯಾಸ ಪಡ್ತೇವೆ. ಆಮೇಲೆ ಕೆಲಸ ನಡೆಯಲ್ಲ. ನಾವು ಬಂದು ನಮ್ಮ ಅಣ್ಣ ತಮ್ಮ ಬರೀ ಒಂದೇ ಗಂಟೆಗೆ ಹಾಕಿ ಅದು ರಾಸಾಯನಿಕ ಬಳಸೋಕೆ ಎಷ್ಟು ಬರುತ್ತೆ ಖರ್ಚು? ಒಂದು 20,000 ರೂಪಾಯಿ ಬರೋದು ಒಂದೇ ಟೈಮ್. ಬಟ್ ಇದು ನಿಮಗೆ ಬರೀ ಒಂದು ಖರ್ಚು ಬರೋದು. ಆಮೇಲೆ ರಿಸ್ಕ್ ಭಾಳ ಆಗೋದು. ಹಸೆ ಮೇಲೆ ಕೊಟ್ರೆ ಸಾಕು. ಇದು ಸಾಕು. ನೀವು ಮೇಲೆ ಡ್ರಮ್ ಕಲ್ಸ್ಕೊಂಡು ಮೋಟರ್ ಎಲ್ಲ ಮಾಡ್ಕೊಂಡ್ರೆ ಹಂಗೆ ಅರ್ಧ ಗಂಟೆ 1 ಗಂಟೆಗೆ ಹಾಕಿ. ಏನೇನು ಕೊಟ್ಟಿದ್ರಿ ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಇದಕ್ಕೆ ಗೋಲ್ಡನ್ ಸಾಯಿಲ್ ಉತ್ಪನ್ನದಾಗ? ಜಿ ರಕ್ಷಕ ಗೋಲ್ಡ್ ಪವರ್ 2 ಜಿ ರಕ್ಷಕ ಅರ್ಧ ಲೀಟರ್ ಕೊಟ್ಟಿದ್ವಿ ಹಸೆ ಮೇಲೆ. ಮತ್ತೊಂದು ವಾರ ಬಿಟ್ಟು ಇವ್ರು ಹೇಳಿದ್ರು ಹಸೆ ಮೇಲೆ ಅರೆಕ ಪೌಡರ್ 1 ಲೀಟರ್ ಅಂತ ಗ್ರೀನ್ ಗೋಲ್ಡ್ ಅರೆಕ ಪವರ್ ಮತ್ತೆ ಇವ್ರು ಹೇಳ್ದಂಗೆ ಒಂದು ವಾರ ಬಿಟ್ಟು ಹಂಗ ಮಾಡಿದ್ವಿ. ಮತ್ತೆ ಆ ಥರನೇ ಮಾಡಿ ಅಂತ ಹೇಳಿದಾರೆ 4 ತಿಂಗಳು. ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಈ ಅಡಿಕೆ ಬೆಳೆಗೆ ಬಳಸಿದ್ದು ಅದ್ಭುತವಾಗಿ ಫಲಿತಾಂಶ ಬಂದಿರುವ ಬಗ್ಗೆ ರೈತರು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ. ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳು ಕಡಿಮೆ ಖರ್ಚಿನಲ್ಲಿ ರೈತರಿಗೆ ಅಧಿಕ ಇಳುವರಿ ತಂದುಕೊಡುವಲ್ಲಿ ಯಶಸ್ಸಿನ ದಾಪುಗಾಲು ಹಾಕುತ್ತಿದೆ. ಅಡಿಕೆ ತೋಟದಲ್ಲಿದ್ದಂತಹ ಅರಳು ಉದುರುವ ಸಮಸ್ಯೆ ಮತ್ತು ಹಿಡುಮುಂಡಿಗೆ ರೋಗದಂತಹ ಸಮಸ್ಯೆಗಳು ನಿವಾರಣೆಯಾಗಿ
ಬೇಸಿಗೆಯ ಬಿರು ಬಿಸಿಲಿನಲ್ಲಿಯೂ ಹಳದಿ ಬಣ್ಣಕ್ಕೆ ತಿರುಗದೆ ಹಚ್ಚ ಹಸಿರಾಗಿ ಕಾಣುವಂತಹ ತೋಟ ಎಲ್ಲರನ್ನೂ ಆಕರ್ಷಿಸುತ್ತಿದೆ. ಇದು ರೈತರ ಸಂತೋಷಕ್ಕೆ ಕಾರಣವಾಗಿದೆ. ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಎಲ್ಲ ತಾಲೂಕುಗಳಲ್ಲಿಯೂ ಬಳಸುತ್ತಿದ್ದು ಎಲ್ಲ ರೀತಿ ಬೆಳೆಗಳಲ್ಲಿಯೂ ಕೂಡ ಅದ್ಭುತ ಫಲಿತಾಂಶ ಬಂದಿರುವ ಬಗ್ಗೆ ರೈತರ ಅನಿಸಿಕೆ ಅಭಿಪ್ರಾಯವನ್ನು ಗೋಲ್ಡನ್ ಸಾಯಿಲ್ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವೀಕ್ಷಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಉತ್ತಮ ಮಾರ್ಗದರ್ಶನದೊಂದಿಗೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಬಳಸಿ ಉತ್ತಮ ಇಳುವರಿಯನ್ನು ಪಡೆಯಿರಿ. ರೈತರಿಂದ ರೈತರಿಗೋಸ್ಕರ ರೈತರಿಗಾಗಿಯೇ ಇರುವಂತಹ ಕಂಪನಿ ಗೋಲ್ಡನ್ ಸಾಯಿಲ್ ಎಂದರೆ ತಪ್ಪಾಗಲಾರದು. ಧನ್ಯವಾದಗಳು.